ಇರಾನ್ ಇಸ್ರೇಲ್ ಯುದ್ಧ ಮುಂದುವರೆದಿದ್ದು ರಾಜ್ಯದಲ್ಲಿ ಪೆಟ್ರೋಲ್ ಕೊರತೆ ವದಂತಿ ಹರಡಿದೆ. ಈ ಹಿನ್ನೆಲೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜನರು ಪೆಟ್ರೋಲ್, ಡೀಸೆಲ್ ಖರೀದಿಗೆ ಮುಗಿಬಿದ್ದಿರುವ ದೃಶ್ಯ ಸಾಮಾನ್ಯವಾಗಿ ಕಂಡುಬರುತ್ತಿದೆ. ಈಗಾಗಲೇ ಹಲವು ಜಿಲ್ಲೆಗಳಲ್ಲಿನ ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ಖಾಲಿಯಾಗಿದ್ದು ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಲಾಗಿದೆ. ತೈಲ ಕೊರತೆಯ ಸುದ್ದಿ ಹರಡುತ್ತಿದ್ದಂತೆ ಅಪಾರ ಸಂಖ್ಯೆಯ ಜನರು ಪೆಟ್ರೋಲ್ ಲಭ್ಯವಿರುವ ಬಂಕ್ಗಳ ಮುಂದೆ ಮುಗಿಬಿದ್ದಿದ್ದಾರೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಕುಮಾರಯ್ಯ ಚಿಕ್ಕಮಠ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರು ಏನು ಹೇಳ್ತಾರೆ ನೋಡೋಣ. ಶಿವಕುಮಾರ್, ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಾಗುತ್ತೆ ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತೆ ಎನ್ನುವಂತಹ ಸುಳ್ಳು ವದಂತಿಯನ್ನು ನಂಬಿರುವಂತಹ ಜನರು ಈಗಾಗಲೇ ಪೆಟ್ರೋಲ್ ಬಂಕ್ಗಳ ಮುಂದೆ ಸರತಿ ಸಾಲಿನಲ್ಲಿ ನಿಲ್ತಾ ಇದ್ದಾರೆ. ರಾಜ್ಯದ ಬೆಳಗಾವಿ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಈಗಾಗಲೇ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಸಂದಣಿ ಹೆಚ್ಚಾಗಿರುವಂತಹದ್ದು, ವಾಹನಗಳು ಕಿಕ್ಕಿರಿದು ಸೇರ್ತಾ ಇದ್ದಾವೆ. ಕಾರಣ ಪೆಟ್ರೋಲ್ ಬೆಲೆ ಏರಿಕೆ ಮತ್ತು ವ್ಯತ್ಯಯ ಆಗುತ್ತೆ ಅನ್ನುವಂತಹದ್ದು. ಈಗಾಗಲೇ ಗಮನಿಸಿದಂತೆ ಯಾರೋ ಕಿಡಿಗೇಡಿಗಳು ತಮ್ಮ ವಾಟ್ಸಪ್ಗಳಲ್ಲಿ ಇಂತಹ ಒಂದು ಸಂದೇಶವನ್ನು ಹರಿಬಿಟ್ಟಿರುವಂತಹದ್ದು. ಇದನ್ನು ನಂಬಿರುವಂತಹ ವಾಹನ ಸವಾರರು ಇದೀಗ ಇಂತಹದ್ದೊಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಏನಾದರೂ ಆಗಲಿ, ಹೇಗಾದರೂ ಮಾಡಿ ನಾವು ಪೆಟ್ರೋಲ್ ಮತ್ತು ಡೀಸೆಲನ್ನು ಸಂಗ್ರಹಿಸಿ ಇಟ್ಕೊಳ್ಳೋಣ ಅನ್ನುವಂತಹ ಉದ್ದೇಶದಿಂದ ಈಗಾಗಲೇ ಪೆಟ್ರೋಲ್ ಬಂಕ್ಗಳ ಮುಂದೆ ಬಂದು ನಿಂತಿರುವಂತಹದ್ದು. ಅವುಗಳಲ್ಲಿ ಬೈಕ್ ಮತ್ತು ಕಾರು ಚಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವುದನ್ನು ನಾವು ನೋಡಬಹುದು. ಇನ್ನು ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಪರಿಣಾಮ ಎಷ್ಟರ ಮಟ್ಟಿಗೆ ತೀವ್ರತೆಯನ್ನು ಕಾಣಿಸ್ತಾ ಇದೆ ಅನ್ನೋದಾದರೆ ಸಾಕಷ್ಟು ಸುಳ್ಳು ಸುದ್ದಿಗಳು ಕೂಡ ಹರಿದಾಡ್ತಾ ಇರುವುದು ಕಾಣಬಹುದು. ಧನ್ಯವಾದಗಳು ಚಿಕ್ಕಮಠ. ಇನ್ನು ಬೆಳಗಾವಿಯಲ್ಲಿ ವಾಹನದ ಜೊತೆ ಖಾಲಿ ಬಾಟಲ್ ಹಾಗೂ ಕ್ಯಾನ್ಗಳನ್ನು ತಂದು ಇನ್ನು ಈ ಕುರಿತು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಾತನಾಡಿ, ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಪೆಟ್ರೋಲ್, ಡೀಸೆಲ್ ಕೊರತೆ ಇಲ್ಲ. ದೈನಂದಿನ ಬಳಕೆಗೆ ಅನುಗುಣವಾಗಿ ನಮ್ಮಲ್ಲಿ ಪೂರೈಕೆ ವ್ಯವಸ್ಥೆ ಇದೆ. ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ವಿಚಲಿತರಾಗಬಾರದು ಎಂದು ತಿಳಿಸಿದ್ದಾರೆ. ಇಷ್ಟೆಲ್ಲ ಸ್ಪಷ್ಟೀಕರಣ ನೀಡಿದ ನಂತರನೂ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ತಪ್ಪು ಮಾಹಿತಿಯನ್ನು ಹೊರಡಿಸ್ತಾ ಇದ್ದಾರೆ ಅಂದ್ರೆ ಅವರ ಮೇಲೆ ನಾವು ಕಾನೂನಿನ ಕ್ರಮ ತಗೊಳ್ತೀವಿ. ಯಾರಿಗೂ ಸಪ್ಲೈ ಕೊಡಲ್ಲ, ಯಾರಿಗೂ ಸಪ್ಲೈ ಕೊಡಲ್ಲ. ಇವತ್ತಿಂದ ಈ ಸುದ್ದಿಗೋಷ್ಠಿ ಆದ ನಂತರ ನಾವು ಎಲ್ಲರೂ ಆಕ್ಷನ್ ತಗೊಳ್ತಾ ಇದ್ದೀವಿ. ಸುದ್ದಿಗೋಷ್ಠಿಗಂತ ಮುಂಚೆ ತಗೋಬಾರ್ದು. ಎಲ್ಲರಿಗೂ ಸ್ಪಷ್ಟೀಕರಣ ಕೊಟ್ಟಿದ ನಂತರ ಎಲ್ಲರಿಗೆ ತಿಳುವಳಿಕೆ ಇರಬೇಕು. ಅದಾದ ನಂತರ ನಾವೆಲ್ಲರೂ ಕ್ರಮ ವಹಿಸಬೇಕು ಅಂತ ಹೇಳಿ ಆ ದೃಷ್ಟಿಯಿಂದ ಈ ಸುದ್ದಿಗೋಷ್ಠಿ ಈಗ ನಮ್ಮ ಮಾಧ್ಯಮದ ಮಿತ್ರರು ಒಂದು ಪಾಯಿಂಟ್ ರೇಸ್ ಮಾಡಿದ್ದಾರೆ, ಅದರ ಬಗ್ಗೆನೂ ಹೇಳ್ತೀನಿ. ಮನೆಯಲ್ಲಿ ನೀವು ಪೆಟ್ರೋಲ್, ಡೀಸೆಲ್, ಕಿರೋಸಿನ್ ಸ್ಟಾಕ್ ಮಾಡಲಿಕ್ಕೆ ಇಲ್ಲ. ಯಾಕೆ ಅಂದ್ರೆ ಬಹಳ ಡೇಂಜರಸ್ ಬಹಳ ಡೇಂಜರಸ್. ಈ ಸಂದರ್ಭದಲ್ಲಿ ನಾವೆಲ್ಲರೂ ಬುದ್ಧಿಜೀವಿಗಳು, ಪ್ರಜ್ಞಾವಂತರು. ನಾವು ಸ್ವಲ್ಪ ನಮ್ಮ ಪ್ರಜ್ಞೆಯನ್ನು ನಾವು ಇಲ್ಲಿ ಉಪಯೋಗಿಸಬೇಕು. ಜಿಲ್ಲಾಡಳಿತದಿಂದ ನಾವು ಹೇಳ್ತಾ ಇದ್ದೀವಿ, ಯಾವುದೇ ತೊಂದರೆ ಇಲ್ಲ. ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ನೀವೆಲ್ಲರೂ ಹೋಗಿ ನೋಡಿದ ನಂತರ ಅಲ್ಲಿ ಯಾರು ಇರಬಾರ್ದು, ಯಾರಿಗೆ ಬೇಕೋ ಅವರೇ ಇರಬೇಕು. ಅದು ನನ್ನ ನಿರೀಕ್ಷೆ. ಜನರು ಆ ನಿರೀಕ್ಷೆಗೆ ಸ್ಪಂದಿಸ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ. ಕೇಸಸ್ ಮಾಡಿದ್ದೀವಿ. ಹಿಂದಿನ 4-5 ದಿವಸದ ಒಳಗಡೆ 50 ಕೇಸ್ ಮಾಡಿದ್ದೀವಿ, 40 ಕೇಸ್ ಮಾಡಿದ್ದೀವಿ. ಸಾರಿ, ಇದೇ ತರ ಯಾರಾದ್ರೂ ಡೊಮೆಸ್ಟಿಕ್ ಸಿಲಿಂಡರ್ನು ಕಮರ್ಷಿಯಲ್ಗೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಅವರ ಮೇಲೆ ನಾವು ಕಾನೂನಿನ ಕ್ರಮ ತಗೊಳ್ತೀವಿ. ಆಲ್ರೆಡಿ ತಗೊಳ್ತಾ ಇದ್ದೀವಿ. ಸಿಟಿನಲ್ಲಿ 50 ಪೆಟ್ರೋಲ್ ಬಂಕ್ ಇದಾವೆ. 50 ಪೆಟ್ರೋಲ್ ಬಂಕ್ ಅಲ್ಲಿ IOCದು 19, HPCದು 9, BPCದು 18 ಹಾಗೂ ಇತರೆ ಅಂದ್ರೆ ಜಿಯೋ ಇರ್ಬೋದು, ಶೆಲ್ ಇರ್ಬೋದು, ನೈರಾ ಇರ್ಬೋದು, ಆ ತರ 4 ಪೆಟ್ರೋಲ್ ಬಂಕ್ಸ್ ಇದಾವೆ. ಈ 50 ಕಡೆ ಸದ್ಯಕ್ಕೆ ಸ್ಟಾಕ್ ಇದೆ. ಮುಂದಿನ ನೀವು ಎಷ್ಟು ದಿವಸ ಕೇಳಿ ನಾನು ಹೇಳ್ತೀನಿ. ನನಗೆ ನೆಕ್ಸ್ಟ್ 1 ಮಂತ್ ತನಕ ಏನು ಸಮಸ್ಯೆ ಪೆಟ್ರೋಲ್ ಸಮಸ್ಯೆ ಕಾರಣ ಏನಂದ್ರೆ ಯಾವ ರೀತಿ ಗ್ಯಾಸ್ ಸಡನ್ ಆಗಿ ಜಾಸ್ತಿ ಆಯ್ತಲ್ಲ, ಹಂಗೆ ಪೆಟ್ರೋಲ್ ರೇಟು 10-15 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ರೂಮರ್ ಕ್ರಿಯೇಟ್ ಆಗಿರುತ್ತೆ. ಎಲ್ಲರೂ ಕೂಡ ಪೆಟ್ರೋಲ್ ಫ್ರೀ ಮಾಡಿರ್ತಾರೆ.
ಮೇನ್ ಇರೋ reason. ಯಾರಾದ್ರೂ ಆ ತರ Stock check ಮಾಡ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ, ನನ್ನ ಮಾಹಿತಿ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಪೋಸ್ಟ್ ಮಾಡಿದ್ದಾರೆ ಈ ತರ ಕೊರತೆ ಆಗ್ಬೋದು ವಗೇರಾ ವಗೇರಾ ಅಂತ ಹೇಳಿ. ನಮ್ಮ ಸೈಬರ್ ಟೀಮ್ ಅವರು ಅದನ್ನು ನಾವು ಅನಲೈಸ್ ಮಾಡ್ತಾ ಇದ್ದೀವಿ. ಯಾರಾದ್ರೂ ಈ ತರ ಅಪೋಹಗಳನ್ನು ಸ್ಪ್ರೆಡ್ ಮಾಡಿದ್ದಾರೆ ಅಂದ್ರೆ ನಾವು ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ತೀವಿ. ಈ ತರ ಅಪೋಹಗಳಿಗೆ ತಾವು ನಂಬೇಡಿ. ಜಿಲ್ಲಾಡಳಿತದಿಂದ ಸ್ಪಷ್ಟವಾದಂತ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಪ್ರತಿ 2 ದಿವಸಕ್ಕೆ ಒಮ್ಮೆ ನಾವು ಒಂದು ಸುದ್ದಿಗೋಷ್ಠಿ ಮಾಡ್ತೀವಿ. ನಮ್ಮ ಮಾಧ್ಯಮದ ಸಮಿತಿಯ ಮುಖಾಂತರ ತಮಗೆ ತಿಳುವಳಿಕೆಯನ್ನು ನೀಡ್ತಾ ಇರ್ತೀವಿ. ಪೆಟ್ರೋಲ್ ಬಂಕ್ಸ್ ಗಳಲ್ಲಿ ಬೆಳಗಾವಿ ನಗರದಲ್ಲಿ, ಬೆಳಗಾವಿ ಜಿಲ್ಲೆನಲ್ಲಿ ಎಲ್ಲಿನೂ ಸ್ಟಾಕ್ ಕೊರತೆ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಜಿಲ್ಲಾಡಳಿತದ್ದು. ಆ ಪೆಟ್ರೋಲ್ ಬಂಕ್ ಯಜಮಾನರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಲ್ಲೆಲ್ಲಿ ಪೆಟ್ರೋಲ್ ಸ್ಟಾಕ್ ಖಾಲಿ ಆಗಿದೆ ನಿನ್ನೆ, ಅದು ಬರೀ ಪ್ಯಾನಿಕ್ ಬೈಯಿಂಗ್ ಇಂದ ಆಗಿದೆ. ಅದನ್ನು ನಾವು ಕರೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಾವು ಬೇರೆ ಏನು ಕೇಳ್ತಾ ಇಲ್ಲ. ಪ್ಯಾನಿಕ್ ಬೈಯಿಂಗ್ ಮಾಡಬೇಡ ಅಂತ ಕೇಳ್ತಾ ಬೆಳಗಾವಿ ಸಿಟಿಯಲ್ಲಿ ಮಾತ್ರ ಆಗ್ತಿದೆ